ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಇದು ಬಹಳ ಪ್ರಮುಖವಾದ ವಿಡಿಯೋ ಮಿಥುನ ರಾಶಿಯವರಿಗೆ. ಯಾಕೆ ಅಂತಂದರೆ ಈ ವರ್ಷದ ಎರಡನೇ ಗ್ರಹಣ ಮಹಾಸೂರ್ಯಗ್ರಹಣ, ರಾಹುಗ್ರಸ್ತ ಮಹಾಸೂರ್ಯಗ್ರಹಣ ಮಾರ್ಚ್ 29ನೇ ತಾರೀಕು ಷಡ್ಗ್ರಹ ಯೋಗ 6 ಗ್ರಹಗಳು ಮೀನರಾಶಿಯಲ್ಲಿದ್ದಾಗ ಆಗತಕ್ಕಂತಹ ಒಂದು ಮಹಾಸೂರ್ಯಗ್ರಹಣ. ಇದು ಶನಿವಾರ ಅಮಾವಾಸ್ಯೆ ಅವತ್ತೇ ಶನಿ ಸಂಚಾರ ಮೀನರಾಶಿಗೂ ಸಹ ಆಗಲಿದೆ. ಇದೊಂದು ಅದ್ಭುತವಾದಂತಹ ಗ್ರಹಗಳ ಕೂಟ, ಇದು ಷಡ್ಗ್ರಹ ಕೂಟ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಷಡ್ಗ್ರಹ ಕೂಟ ಅಂತ 6 ಗ್ರಹಗಳಿರ್ತದೆ. ಸೊ ಅದ್ಭುತವಾದಂತಹ ಸಮಯ. ಈ ಒಂದು ಮಹಾಸೂರ್ಯಗ್ರಹಣ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಶುಭ ಫಲ ಇದೆ. ಯಾಕಂದರೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣವಾದರೆ ಶುಭ ಫಲ ಅಂತ ಹೇಳ್ತಾರೆ. ಸೊ ಅದರಿಂದ ಈ ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಶುಭ ಫಲ ಇದೆ. ಬೇಕು ಅಂದರೆ ಗ್ರಹಣಾರಾಧನೆ, ಗ್ರಹಣ ದಿವಸ ಒಂದು ರವಿ ಆರಾಧನೆಯನ್ನು ಮಾಡಿಕೊಂಡು ರಾಹು ಆರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕು. ಅಲ್ಲಿದೆ, ನೀವು ಪಡ್ಕೊಳ್ಬೇಕು ಆ ಸೂರ್ಯಗ್ರಹಣದ ಒಂದು ಇದನ್ನು. ಸೊ ಆದ್ದರಿಂದ ಈ ಆಚರಣೆಗಿಲ್ಲದ ಪ್ರಭಾವಯುಕ್ತವಾದ ಅದ್ಭುತವಾದ ಸೂರ್ಯಗ್ರಹಣ ಮಿಥುನ ರಾಶಿಯವರಿಗೆ ಯಾವ ಯಾವ ವಿಚಾರಗಳಲ್ಲಿ ಶುಭಗಳನ್ನು ಕೊಡಬಹುದು ಅನ್ನುವಂಥ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ, ಗೊತ್ತಾಯ್ತಲ್ವಾ? ಸೊ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡಿಬಿಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ನೋಡಿ, ಬಹಳ ಪ್ರಮುಖವಾಗಿ ತೃತೀಯಾಧಿಪತಿ ಕರ್ಮಸ್ಥಾನದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ ಅಂತಂದ್ರೆ ನಿಮಗೆ ಕೆಲಸ ಇಲ್ವಾ? ನಿಮ್ಮ ಸಹೋದರ, ನಿಮ್ಮ ಅಣ್ಣ ನಿಮಗೆ ಕೆಲಸ ಕೊಡಿಸುವ ಸಾಧ್ಯತೆ ಇರ್ತದೆ. ಅಥವಾ ನಿಮ್ಮ ತಮ್ಮನಿಗೋ ಅಣ್ಣನಿಗೋ ಕೆಲಸ ಇಲ್ವಾ, ನೀವೇ ಅವರಿಗೆ ಕೆಲಸವನ್ನು ಕೊಡಿಸುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಇದು ಉದ್ಯೋಗ ರೀತಿ ಅಥವಾ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ತಮ್ಮನಿಂದ ಅಣ್ಣನಿಗೆ ಅಥವಾ ಅಣ್ಣನಿಂದ ತಮ್ಮನಿಗೆ ಇದು ಸಹಾಯಕವಾಗಬಹುದಾದಂತಹ ಗ್ರಹಣವಾಗಿರ್ತದೆ. ಇಲ್ಲಿ ಏನಾಗುತ್ತೆ, ಬಹಳಷ್ಟು ಕಾಲದಲ್ಲಿ ಏನಾಗ್ಬಿಡುತ್ತೆ, ತಂದೆ ಹಾಗೂ ಒಂದು 2 ಜನ 3 ಜನ ಮಕ್ಕಳಿರ್ತಾರೆ. ಸೊ ಒಬ್ರಿಗೊಬ್ಬರಿಗೆ ಬರ್ತಾರೆ. ಅಪ್ಪ ಹೇಳ್ದಂಗೆ ಅಣ್ಣಂಗೆ ಆಗಲ್ಲ, ಅಣ್ಣ ಹೇಳ್ದಂಗೆ ತಮ್ಮಂಗೆ ಆಗಲ್ಲ, ತಮ್ಮ ಹೇಳ್ದಂಗೆ ಅಪ್ಪ ಆಗಲ್ಲ, ಅಪ್ಪ ಹೇಳ್ದಂಗೆ ಅಕ್ಕಂಗೆ ಆಗಲ್ಲ. ಈ ಒಂದು ಸ್ವಲ್ಪ ಅಲ್ಲಿ ಎಲ್ಲೋ ಮಿಸ್ ಹೊಡಿತಾ ಇರ್ತದೆ, ಮಿಸ್ಫೈರ್ ಆಗ್ತಾ ಇರುತ್ತೆ. ಸೊ ಮನೆಯಲ್ಲಿ ಒಂದು ಕೌಟುಂಬಿಕ ಶಾಂತಿ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸೂರ್ಯಗ್ರಹಣ ಆ ಥರ ಡಿಸ್ಟರ್ಬ್ ಆಗಿರುವ ಕುಟುಂಬಗಳಲ್ಲಿ ಐಕ್ಯಮತ್ಯವನ್ನು ಕ್ರಿಯೇಟ್ ಮಾಡಿ, ಅಪ್ಪ ಏನು ಹೇಳ್ತಾನೋ ತಮ್ಮನೂ ಅದೇ ಹೇಳ್ತಾನೆ, ಅಣ್ಣನೂ ಅದೇ ಹೇಳ್ತಾನೆ, ಅಕ್ಕನೂ ಅದೇ ಹೇಳ್ತಾನೆ, ತಂಗಿನೂ ಅದೇ ಹೇಳ್ತಾರೆ. ಸೊ ಒಂದೇ ತ್ರಿಕೋಣದಲ್ಲಿ ಎಲ್ಲರನ್ನೂ ತಂದು ಕೂರಿಸ್ತಕ್ಕಂಥ ಒಂದು ಅದ್ಭುತವಾದ ಮಹಾಸೂರ್ಯಗ್ರಹಣವಾಗಿರುತ್ತೆ. ಇದರ ಫಲವನ್ನು ನೀವು ಪಡ್ಕೊಳ್ಬೇಕು ಸೂರ್ಯಗ್ರಹಣ ಶಾಂತಿ ಹೋಮಾದಿಗಳಿಂದ, ಪರಿಹಾರಗಳಿಂದ ಹಾಗೂ ಸೂರ್ಯಬಿಂಬ ದಾನಾದಿಗಳಿಂದ, ಗೊತ್ತಲ್ವಾ? ಸೊ ವಿಶೇಷ ಪರಿಹಾರ ಎಲ್ಲ ವಿಡಿಯೋ ಎಂಡಲ್ಲಿ ಹೇಳ್ತಾನೆ. ಬಟ್ ಇದು ಅದ್ಭುತವಾದಂಥ ಸಮಯ ಈ ಥರ ಸಮಸ್ಯೆಗಳಿದ್ರೆ ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಪಿತ್ರಾರ್ಜಿತ ಆಸ್ತಿ ಸಮಸ್ಯೆ ಇದೆ, ಅಥವಾ ನಿಮಗೇನಾದರೂ ತಂದೆ ಜೊತೆಗೆ ಭೇದಗಳಿದೆ, ಅಭಿಪ್ರಾಯ ಭೇದಗಳಿದೆ, ತಂದೆಗೆ ನಿಮಗೆ ಬರ್ತಾ ಇಲ್ಲ, ಅಥವಾ ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲ, ಈ ಥರದ್ದು ಏನೇ ಇದ್ರೂ ಕೂಡ ಈ ಗ್ರಹಣ ಅದೆಲ್ಲ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡುತ್ತೆ. ಆ ತಾಕತ್ತು ಈ ಗ್ರಹಣಕ್ಕೆ ಇದೆ. ಸೊ ಆದ್ದರಿಂದ ಅದ್ಭುತವಾದಂತಹ ಈ ಒಂದು ಅವಕಾಶವನ್ನು ಪಡ್ಕೊಳ್ಳಿ. ಇನ್ನು 10ನೇ ಮನೆಯ ರವಿ ಆ್ಯಕ್ಚುಲಿ ಮಿಥುನ ರಾಶಿಯವರ ಜಾಬನ್ನು ಹಾಳು ಮಾಡಿಬಿಡ್ತಾನೆ. ಅಂದರೆ ನೀವು ಜಾಬ್ ಕಳ್ಕೊಂಡ್ಬಿಡ್ತೀರ ಅಥವಾ ರಿಸೈನ್ ಮಾಡಿಬಿಡ್ತೀರ ಸಾಮಾನ್ಯವಾದ ಫಲಗಳನ್ನು ನೋಡ್ಲಿಕ್ಕೆ ಹೋದರೆ. ಆದರೆ ಈ ಸೂರ್ಯಗ್ರಹಣ ಶುಭ ಫಲವನ್ನು ಕೊಡ್ತಾ ಇರೋದ್ರಿಂದಾಗಿ ಉದ್ಯೋಗದಲ್ಲಿ ನಿಮಗೆ ಒಂದು ವಿಚಿತ್ರವಾದಂತಹ ಬದಲಾವಣೆ ಇರುತ್ತೆ. ವಿಚಿತ್ರವಾಗಿ ನಿಮ್ಮ ಹತ್ರ ದ್ವೇಷ ಸಾಧಿಸುವವರು ಕೂಡ ಅನಿವಾರ್ಯವಾಗಿ ಬಂದು ನಿಮ್ಮನ್ನು ನೈಸ್ ಹೊಡೆದು ನಿಮಗೆ ಖುಷಿ ಪಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡುತ್ತೆ. ಸೊ ಉದ್ಯೋಗದ ವಿಚಾರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಬಯಸಿದರೆ, ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಬೇಕು, ಉದ್ಯೋಗದಲ್ಲಿ ಆಲ್ರೆಡಿ ಇರತಕ್ಕಂಥ ಮಿಥುನ ರಾಶಿಯವರಿಗೆ ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಪ್ರಮೋಷನ್ ಬೇಕು, ಏನೇ ಬೇಕು, ಸೂರ್ಯಗ್ರಹಣದ ದಿವಸ ಸೂರ್ಯಗ್ರಹಣ ಶಾಂತಿ ಆದರೆ ಖಂಡಿತವಾಗಿ ಅನುಕೂಲವಾಗುತ್ತದೆ. ಇನ್ನು ನಿಮ್ಮ ಚತುರ್ಥದ ಮೇಲೆ ಗ್ರಸ್ತ ಸೂರ್ಯನ ಪೂರ್ಣ ದೃಷ್ಟಿ ಇರ್ತದೆ ಅಂದಾಗ ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲ ಬೇಕಾ? ಸೂರ್ಯಗ್ರಹಣ ದಿವಸ ಸೂರ್ಯನ ಆರಾಧನೆ ಮಾಡಬೇಕಾಗ್ತದೆ. ಇನ್ನು ತವರು ಮನೆಯಿಂದ ಆಸ್ತಿ ವಿಚಾರಗಳು ಅಥವಾ ತಾಯಿ ಆರೋಗ್ಯ ಸರಿ ಹೋಗಬೇಕು, ತಾಯಿಯರೊಂದಿಗಿನ ಬಾಂಧವ್ಯ ಸರಿ ಹೋಗಬೇಕು ಅಂದರೆ ಈ ಒಂದು ವಿಶೇಷವಾದಂತಹ ದೇವತಾರಾಧನೆ ಬೇಕಾಗಿರ್ತದೆ. ಸೊ ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿ ವಿದ್ಯಾರ್ಥಿಗಳ ಮೇಲೆ ಈ ಒಂದು ಗ್ರಹಣ ಬಹಳ ವಿಶೇಷ ಪ್ರಭಾವವನ್ನು ಬೀಳಲಿದೆ, ಶುಭ ಫಲವನ್ನೇ ಬೀರಲಿದೆ. ಸೊ ಅದನ್ನು ಪಡ್ಕೊಳ್ಬೇಕಷ್ಟೇ. ರಾ ಫಾರ್ಮ್ಯಾಟ್ ಇರ್ತದೆ, ನಾವು ಅದನ್ನು ಮೆಟರಲೈಸ್ ಮಾಡ್ಕೋಬೇಕು, ನಮಗೆ ಅದನ್ನು ಪಡ್ಕೊಳ್ಬೇಕಾಗತ್ತೆ. ದೇವತಾರಾಧನೆ ಮೂಲಕ, ಪರಿಹಾರಗಳ ಮೂಲಕ, ಆದಿತ್ಯ ಹೃದಯ ಸ್ತೋತ್ರ ಪಠನ, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ, ಸೂರ್ಯ ಬಿಂಬದಾನ, ಆಮೇಲೆ ಅವತ್ತಿನ ದಿವಸ ಸೂರ್ಯ ಅಷ್ಟೋತ್ತರ ಪಠನ,
ಇದೆಲ್ಲ ಮಾಡಿಕೊಳ್ಳೋದ್ರ ಮೂಲಕ. ಇದಲ್ಲದೆ ವಿಶೇಷ ಫಲಗಳೇನೋ, ವಿಶೇಷ ಪರಿಹಾರ ಇದೆ. ಆ ವಿಶೇಷ ಪರಿಹಾರ ಏನಪ್ಪ ಅಂದರೆ, ಪರಿಹಾರ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ವೀಕ್ಷಕರೇ. ನಿಮಗೆ ಗ್ರಹಣದ ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ, ಈ ಬಾರಿಯ ಮಹಾಸೂರ್ಯಗ್ರಹಣ ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ ಒಂದು ರಾಶಿಯಲ್ಲಿ ಇರೋದೇ 9 ಗ್ರಹಗಳು. ಅದರಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಅಂತಂದ್ರೆ ಗುರು, ಕುಜ, ಕೇತು 3 ಗ್ರಹ. ಇನ್ನು 6 ಗ್ರಹಗಳು ಮೀನರಾಶಿಯಲ್ಲಿರುತ್ತೆ ಗ್ರಹಣದ ಸಂದರ್ಭ. ಸೊ ಅದರಿಂದ ಇಂತಹ ಪರ್ವಕಾಲದಲ್ಲಿ, ಪರ್ವ ದಿನದಂದು ಆಯ್ತಲ್ವಾ, ಅಮಾವಾಸ್ಯೆ ಶನಿವಾರ, ಅವತ್ತೇ ಶನಿ ಸಂಚಾರ ಆಗ್ತಕ್ಕಂಥದ್ದು ಕುಂಭದಿಂದ ಮೀನರಾಶಿಗೆ. ಸೊ ಅದರಿಂದ ಅಮಾವಾಸ್ಯೆ, ಶನಿವಾರ, ಸೂರ್ಯಗ್ರಹಣ, ಷಡ್ಗ್ರಹ ಕೂಟ, 6 ಗ್ರಹಗಳ ಯುತಿ, ಇದೊಂಥರ ಅಂದ್ರೆ ನಮ್ಗೆ ಈ ಥರದ್ದು ಮತ್ತೆ ಪುನಃ ಸಿಗಬೇಕು ಅಂದ್ರೆ ಯಾವಾಗ ಕಾಯ್ಬೇಕು ಗೊತ್ತಿಲ್ಲ. ಸೊ ದೇವತಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖ. ಅಂದರೆ ಅಂತಹ ಪರ್ವ ದಿನದಂದು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಏನೇನು ಶುಭ ಫಲ ಇರ್ತದೋ ಆ ಶುಭ ಫಲನ ಪಡ್ಕೊಳ್ಳೋಕೆ ಈಸಿ ಆಗ್ತದೆ. ಏನೇನು ಅಶುಭ ಫಲ ಇರ್ತದೋ ಅಶುಭ ಫಲದಿಂದ ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಏನೇ ಮಿಶ್ರ ಫಲಗಳಿರಲಿ ಅದರಲ್ಲಿ ಅಶುಭವನ್ನು ಹೋಗಲಾಡಿಸಿ ಶುಭವನ್ನು ಮಾತ್ರ ಬರಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಗ್ರಹಣ ಒಂದು ಪರ್ವಕಾಲ, ಅವತ್ತಿನ ದಿವಸ ಮಾಡುವಂತಹ ಯಜ್ಞ ಯಾಗಾದಿಗಳಿರಬಹುದು, ದಾನ ಧರ್ಮಾದಿಗಳಿರಬಹುದು, ಅತ್ಯಂತ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. 1ಕ್ಕೆ 10 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ. 10 ಪಟ್ಟು 100 ಪಟ್ಟಷ್ಟು ಫಲಗಳನ್ನು ಕೊಡ್ತದೆ. ಗ್ರಹಣದ ದಿವಸ ದೇವತಾರಾಧನೆ ಮಾಡು, ದಾನ ಧರ್ಮಾದಿಗಳನ್ನು ಮಾಡು ಅಂತ ಹೇಳ್ತದೆ. ಸೊ ಮಾರ್ಚ್ 29ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸೂರ್ಯಗ್ರಹಣದ ದೋಷಗಳ ಪರಿಹಾರಕ್ಕೆ, ಸೂರ್ಯಗ್ರಹಾನುಗ್ರಹಕ್ಕೋಸ್ಕರ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಒಂದು ಬಿಂಬವನ್ನು, ಸೂರ್ಯ ಬಿಂಬವನ್ನು ಕೊಡ್ತಾ ಇದ್ದೇವೆ. ಈ ಸೂರ್ಯ ಬಿಂಬವ ನಿಮ್ಮ ಕೈ ಸೇರಿದ ನಂತರ ಈ ಸೂರ್ಯ ಬಿಂಬವನ್ನು ಒಂದು 5 ಬೊಗಸೆಯಷ್ಟಾದರೂ ಗೋಧಿಯಲ್ಲಿ ಇದನ್ನು ಇಟ್ಟು ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿರುವ ಅರ್ಚಕರಿಗೆ ಇದನ್ನು ದಾನ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಇದನ್ನು ನಿಮ್ಮ ಕೈ ಸೇರಿದ ನಂತರ ಹತ್ತಿರದಲ್ಲಿರುವಂತಹ ದೇವಸ್ಥಾನದ ಹುಂಡಿಯೆಲ್ಲರೂ ಸಮರ್ಪಣೆ ಮಾಡಿಬಿಡಿ. ಇದನ್ನು ಹಾಕ್ಬಿಡಿ, ಸ್ವಲ್ಪ ದಕ್ಷಿಣೆ ಸಹಿಸಿ ಹಾಕ್ಬಿಡಿ. ಕೆಲವರಿಗೆ ಗೋಧಿ ಸಿಗಲ್ಲ, ಸಭೆ ನಾನು ಎಲ್ಲಿ ಗೋಧಿ ಹುಡ್ಕೊಂಡು ಹೋಗಲಿ, ನನಗೆ ಕಷ್ಟ ಆಗುತ್ತೆ ಅಂತಂದರೆ ಎಷ್ಟೋ 2 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿನೋ 100 ರೂಪಾಯಿನೋ ಇದ್ರ ಜೊತೆ ಸೇರಿಸ್ಬಿಟ್ಟು ನೀವು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದುಬಿಡಿ. ಈ ಸೂರ್ಯಬಿಂಬ ಸಮರ್ಪಣೆ, ಸೂರ್ಯಬಿಂಬ ದಾನ, ಇದೆರಡರಲ್ಲಿ ಒಂದು ಆಗಬೇಕು. ನಿಮ್ಮ ಕೈಯಲ್ಲಿ ಆಗ್ಬಿಟ್ರೆ ಆ ಸೂರ್ಯಗ್ರಹಣದ ದುಷ್ಪ್ರಭಾವಗಳು ಪರಿಹಾರವಾಗಲಿ. ಯಾಕೆಂದರೆ 29ನೇ ತಾರೀಕು ಅಮಾವಾಸ್ಯೆ ದಿವಸ ಏನು ಶನಿ ಸಂಚಾರ ಆಗಿದೆ, ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ ವಿಶೇಷವಾಗಿ ಈ ಒಂದು ಒರಿಜಿನಲ್ ನೀಲಮಣಿ ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಒರಿಜಿನಲ್ ಬ್ಲೂ ಸಫೈರ್. ಈ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳಿ, ಕೈ ಬೆರಳಿಗೆ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಹೇಳಲ್ಲ. ಇದನ್ನು ನೀವು ಇಟ್ಕೊಂಡ್ರೆ ಸಾಕು. ಇದನ್ನು ನೀವು ಪಾಕೆಟಲ್ಲೋ, ದೇವ್ರ ಮನೆಯಲ್ಲೋ, ಲಾಕರಲ್ಲೋ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಸಾಕು. ಯಾಕೆಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅತ್ಯಂತ ಶಕ್ತಿಯುತವಾದ ಶಿವಸನ್ನಿಧಾನಗಳಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ, ಅದರ ನಂತರ ಕುಂಭಕೋಣಂನಲ್ಲಿರ್ತಕ್ಕಂತಹ ಆದಿಕುಂಭೇಶ್ವರ, ಅದರ ನಂತರ ಅಗ್ನಿಲಿಂಗವಾಗಿರತಕ್ಕಂತಹ ಅರುಣಾಚಲೇಶ್ವರ, 3 ಲಿಂಗಗಳು 3 ಶಿವಸನ್ನಿಧಾನಗಳಲ್ಲಿ ತೆಗೆದುಕೊಂಡು ಹೋಗಿ ಬಂದಿರತಕ್ಕಂತಹ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಒಂದು ಉಂಗುರ ಇದೆ. ಅಂದರೆ ಈ ಸ್ಟೋನ್ ಅದಾಗಿರ್ತದೆ. ಇದನ್ನ ನಳತೀರ್ಥದಲ್ಲಿಯೂ ಸಹ, ಅಂದರೆ ಆ ತಿರುನೆಲ್ಲಾರ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡ ದರ್ಭಾರಣ್ಯೇಶ್ವರನ ಸನ್ನಿಧಾನದಲ್ಲಿರುವ ತಿರುನೆಲ್ಲಾರ್ ಮೂಲ ಸ್ವಾಮಿಯ ದರ್ಶನವನ್ನೇ ನಿಮಗೆ ಮಾಡಿಸಿದ್ದೇನೆ. ಸೊ ಅಂತಹ ತಿರುನೆಲ್ಲಾರ್ನಲ್ಲಿ ನಾವು ಆಗ ಒಂದು ನಳತೀರ್ಥದಲ್ಲಿ ಸಹ ಇದನ್ನ ಅಭಿಮಂತ್ರಣೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಂದಿದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಉಂಗುರವನ್ನ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಸಾಕು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಹಸ್ರ ಶನಿ ಶಾಂತಿ ಹೋಮವನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ನೋಡ್ತೀರಾ. ಗ್ರಹಣ ಅಂದಾಗ ನಿಮಗೆ ದೋಷಗಳು, ಕಷ್ಟಗಳು, ಆರೋಗ್ಯ ಬಾಧೆಗಳು ಅದು
ಸೂರ್ಯಗ್ರಹಣ ಅಂತಾಗಿರುತ್ತೆ. ಆದ್ದರಿಂದ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನೀವು ಈ ಒಂದು ಅದರ ಜೊತೆಗೆ ನಾವು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಎರಡು ಪ್ರಸಾದಗಳು ಸಿಗ್ತದೆ. ಒಂದು ನಿಮ್ಮಲ್ಲೇ ಇಟ್ಕೊಳ್ಳೋಕೆ ಒರಿಜಿನಲ್ ಬ್ಲೂ ಸಫೈರ್. ಯಾಕೆ ಇದನ್ನು ರಿಂಗ್ ಮಾಡಿಸಿ ಕೊಡ್ತಾ ಇರೋದು ಅಂತಂದರೆ ಕಳ್ಕೊಳ್ಬಾರ್ದು, ನೀವೆಲ್ಲರೂ ಮಿಸ್ಪ್ಲೇಸ್ ಆಗಬಾರ್ದು ಅಂತ, ಎಲ್ಲೋ ಬಿದೋಯ್ತು ಅನ್ನಬಾರ್ದು. ಉಂಗುರ ಆದರೆ ಕರೆಕ್ಟಾಗಿ ಇಟ್ಕೊಂಡಿರ್ತೀರಾ ಅನ್ನೋ ಒಂದೇ ಕಾರಣಕ್ಕಷ್ಟೇ ಇದನ್ನೇನು ಧಾರಣೆ ಮಾಡ್ಕೊಳ್ಳಿ ಅಂತ ಉಂಗುರ ಮಾಡಿಸಿದ್ದಲ್ಲ, ಆಯಿತಾ. ಬಟ್ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು, ಇಂತಹ ಪವರ್ಫುಲ್ ಆದಂತಹ ರಿಂಗ್ಸ್ ಇದು. ಅದ್ರ ಜೊತೆಗೆ ಈ ಒಂದು ದಾನ ಮಾಡಲಿಕ್ಕೆ ನೀವು ರವಿಬಿಂಬ ದಾನ ಅಂತ, ಚಂದ್ರಗ್ರಹಣದಲ್ಲಿ ಚಂದ್ರಬಿಂಬ ದಾನ, ಸೂರ್ಯಗ್ರಹಣದಲ್ಲಿ ರವಿಬಿಂಬ ದಾನ. ಸೊ ಅದರಿಂದ ಸಾಧ್ಯವಾದರೆ ಗೋಧಿಯಲ್ಲಿ ಇದನ್ನು ಇಟ್ಟು ದಾನ ಮಾಡಿ. ಗೋಧಿ ಎಲ್ಲ ಸಿಗಲ್ಲ ಗುರುಳೆ ಅಂತಂದ್ರೆ ಯಥಾಶಕ್ತಿ ದಕ್ಷಿಣೆ ಸೇರಿಸಿ ಇದನ್ನ ನಿಮ್ಮ ತಲೆಗೆ ಒಂದು 3 ಬಾರಿ ನಿವಾಳಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾವ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ರು ಆಗುತ್ತೆ ನಿಮ್ಮ ಮನೆ ಹತ್ತಿರದಲ್ಲಿರುವ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಒಂದು ಗ್ರಹಣ ದೋಷಗಳು, ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಯಿತು, ಹೋಮ ಆಯಿತು, ಹೋಮದ ಭಸ್ಮ ಹಣೆಗೆ ಇಟ್ಕೊಂಡ್ರಿ, ಕುಂಕುಮ ಹಣೆಗೆ ಇಟ್ಕೊಂಡ್ರಿ, ಈ ಸೂರ್ಯಬಿಂಬವನ್ನು ಹುಂಡಿಯಲ್ಲಿ ಸಮರ್ಪಣೆಯೋ ಅಥವಾ ದಾನವೋ ಮಾಡಿದ್ರಿ, ರಿಂಗನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಥವಾ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಕ್ಕೊಳ್ಳಿ. ಈ ಕಡೆ ಶನಿ ಸಂಚಾರ ದುಷ್ಪ್ರಭಾವವು ಪರಿಹಾರ, ಈ ಕಡೆ ಸೂರ್ಯಗ್ರಹಣ ದೋಷವೂ ಪರಿಹಾರ, ಎಲ್ಲ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿದೆ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು. ತುಂಬ ಸಿಂಪಲ್. ಇನ್ನು ಸಿಂಪಲ್ ಪರಿಹಾರಗಳನ್ನು ಹೇಳಿ ಗುರುಗಳೇ ಅಂದರೆ 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಏನು ತಿನ್ನದೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಉಪವಾಸ, ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ, ಅದು ಶಿವ ದೇವಸ್ಥಾನ ಆದರೆ ತುಂಬ ಒಳ್ಳೆಯದು, ಆಗಲಿಲ್ಲ ಅಂದರೂ ನವಗ್ರಹ ಅಂತೂ ಇದ್ದಿರುತ್ತಲ್ಲ ದೇವಸ್ಥಾನಗಳಲ್ಲಿ, ಒಂದು ಕೆಂಪು ವಸ್ತ್ರದಲ್ಲಿ ಗೋಧಿ ಇಟ್ಟು ಅದರಲ್ಲಿ ಎಲ್ಲರೂ ಮನೆ ಹತ್ರ ಅಂಗಡಿಯಲ್ಲಿ ಎಲ್ಲರೂ ಸೂರ್ಯಬಿಂಬ ಸಿಕ್ಕರೆ ಅದರಲ್ಲಿಟ್ಟು ವಿಳಿದೆಡೆ ಅಡಿಕೆ ದಕ್ಷಿಣೆ ಸಹಿತ ಅದನ್ನು ದಾನ ಮಾಡಲಿ, ಪುರೋಹಿತರಿಗೆ ದಾನ ಮಾಡಿಬಿಡುವಂಥದ್ದು ಅತ್ಯುತ್ತಮ. ಇಲ್ಲ ಶಿವನ ದೇವಸ್ಥಾನದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಸ್ವಾಮಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಪೂಜೆ ಅರ್ಚನೆ ಮಾಡಿಸಿ, ತುಂಬ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಶನಿ ಸಂಚಾರ ಇದೆ, ಶನಿಯಿಂದನೂ ಅನುಕೂಲವಾಗಲಿ, ಸೂರ್ಯಗ್ರಹಣ ಇದೆ, ಅದರ ದೋಷವು ಪರಿಹಾರವಾಗಲಿ, ಎಲ್ಲರಿಗೂ ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮತ್ತೆ ಪುನಃ ಹೇಳ್ತಾ ಇದ್ದೇನೆ, ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನನ್ನ ಈ ವಿಡಿಯೋ ನೋಡಲಿಕ್ಕೆ ನೀವು ಮುಡಿಪಾಗಿಟ್ಟು ವಿಡಿಯೋನ ನೋಡಿದ್ದೀರಾ. ಸೊ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.